ಯಾರಾದರೂ ನಿಮಗೆ ಇವುಗಳನ್ನು ಕೊಟ್ಟರೆ ಇವುಗಳನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮ ಅದೃಷ್ಟ ಕುಲಾಯಿಸಿದೆ ಎಂದು ಇದರ ಅರ್ಥ. ಈ ವಸ್ತುಗಳನ್ನು ನಿಮಗೆ ಯಾರೇ ಕೊಟ್ಟರೂ ಬೇಡ ಎನ್ನದೇ ತೆಗೆದುಕೊಳ್ಳಿ. 1. ಯಾರಾದರೂ ಹಿರಿಯರು ನಿಮಗೆ ಆಶೀರ್ವದಿಸಿದರೆ ಅದನ್ನು ತಿರಸ್ಕರಿಸಬೇಡಿ. ಅವರ ಆಶೀರ್ವಾದ ನಮಗೆ ಏಕೆ ಬೇಕು ಎಂದು ವ್ಯಂಗ್ಯ ಮಾಡದೆ ಅವರ ಆಶೀರ್ವಾದವನ್ನು ಸ್ವೀಕರಿಸಿ. ಇದರಿಂದ ನಿಮಗೆ ಯಶಸ್ಸು ಲಭಿಸುತ್ತದೆ. 2. ನಿಮಗೆ ಯಾರಾದರೂ ದೇವರ ಪ್ರಸಾದವನ್ನು ಕೊಟ್ಟರೆ ಬೇಡ ಅನ್ನಬೇಡಿ. ದೇವರ ಪ್ರಸಾದವು ದೇವರ ಅನುಗ್ರಹ ನಿಮ್ಮ ಮೇಲೆ ಇದ್ದರೆ ಮಾತ್ರ ಪ್ರಸಾದವು ನಿಮಗೆ ಸಿಗುತ್ತದೆ. ನೀವೇನಾದರೂ ಬೇಡ ಎಂದರೆ ದೇವರ ಆಗ್ರಹಕ್ಕೆ ಕಾರಣವಾಗಬಹುದು. 3. ನಿಮ್ಮ ಮನೆಯ ಮುಂದೆ ಹಸುವು ಏನಾದರೂ ಸಗಣಿ ಗಂಜರವನ್ನು ಹಾಕಿದರೆ ಮನೆಯ ಮುಂದೆ ಗಲೀಜಾಯಿತು ಎಂದು ಬೈದುಕೊಳ್ಳಬಾರದು. ಏಕೆಂದರೆ ಇದು ಮುಂದೆ ನಿಮಗೆ ಒಳ್ಳೆಯದು ಆಗುವ ಶುಭ ಸೂಚನೆಯಾಗಿರುತ್ತದೆ. ಆದ್ದರಿಂದ ಏನು ಬೈಯದೆ ನೀವೇ ಶುಭ್ರಗೊಳಿಸಿ. 4. ಮುತ್ತೈದೆಯ ಸೌಭಾಗ್ಯವೆಂದರೆ ಅರಿಶಿನ ಕುಂಕುಮ. ಯಾರಾದರೂ ನಿಮಗೆ ಅರಿಶಿನ ಕುಂಕುಮವನ್ನು ತೆಗೆದುಕೊಳ್ಳಲು ಕರೆದರೆ ನಿರಾಕರಿಸದೆ ಅಲ್ಲಿಗೆ ತೆರಳಿ ಅರಿಶಿನ ಕುಂಕುಮವನ್ನು ತೆಗೆದುಕೊಳ್ಳಿ. ಇದರಿಂದ ನಿಮ್ಮ ಸೌಭಾಗ್ಯ ಹೆಚ್ಚುತ್ತದೆ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ. 5. ನಿಮಗೆ ಯಾರಾದರೂ ಹೂಗಳನ್ನು ಕೊಟ್ಟರೆ ನಿಮ್ಮ ಮನೆಯಲ್ಲಿ ಇದೆ ಎಂದು ಇಲ್ಲ ಯಾವುದಾದರೂ ಕಾರಣ ಹೇಳಬೇಡ ಅನ್ನಬೇಡಿ. ಹೂಗಳು ದೇವರಿಗೆ ಪ್ರಿಯವಾಗಿರುತ್ತದೆ. ನೀವೇನಾದರೂ ಹೂಗಳನ್ನು ಬೇಡ ಎಂದರೆ ಮನೆಗೆ ಬಂದ ಭಾಗ್ಯವನ್ನು ನೀವೇ ಬೇಡವೆಂದು ಕಳಿಸಿದ ಹಾಗೆ ಆಗುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.